ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯಲ್ಲ ಥ್ರೂ ಔಟ್ ದ ಇಯರ್ ಇರುತ್ತೆ, ಇದು ಸೀಸನಲ್ ಅಲ್ಲ. ಆದರೆ ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದರೆ ಡಿಹೈಡ್ರೇಷನಿಂದ ನಾನು ಭಾಳ ಸಾರಿ ಹೇಳ್ತಿರ್ತೀನಿ, ಗ್ಯಾಸ್ಟ್ರಿಕ್ಕಿಗೆ 3 ಕಾರಣ ಹರಿ, ವರಿ, ಕರಿ ಅಂತೀವಿ. ದಯವಿಟ್ಟು ಈ 3ನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಭಾಳ ಸಾರಿ ನಾವು ಹೇಳ್ತೀವಿ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಆ್ಯಂಡ್ ಭಾಳ ಜನಕ್ಕೆ ತಲೆನೋವು ಬರೋದ್ರಿಂದ ನೀವು ತಲೆನೋವಿನ ಮಾತ್ರೆಗಳನ್ನ ಎಂಟಿ ಸ್ಟಮಕ್ನ ನುಂಗಿದರೆ ನಿಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಸೊ ಈ ಗ್ಯಾಸ್ಟ್ರೈಟಿಸ್ನೊಳಗೆ ಏನಾಗುತ್ತೆ ಅಂದರೆ ಹೊಟ್ಟೆ ಉರಿ, ಎದೆ ಉರಿ, ಉಳಿ ತೇಗು. ತುಂಬ ಜನ ತೇಗ್ತಿರ್ತಾರೆ. ಈ ತೇಗಲಿಕ್ಕೆ ಕಾರಣ ನೀವು ಅದಕ್ಕೆ ಸಮಾಧಾನದಲ್ಲಿ ಊಟ ಮಾಡಬೇಕು ಅನ್ನೋದು. ನೀವು ಗಬಗಬ ಅಂತ ಊಟ ಮಾಡಿದರೆ ಗಾಳಿ ನುಂಗ್ತೀರಿ. ಪ್ರತಿಯೊಬ್ಬರು ಅಷ್ಟೇ. ಅದಕ್ಕೆ ನೋಡಿ, ಸಣ್ಣ ಮಕ್ಕಳಿಗೆ ಅಜ್ಜಿದಿರು ಎಷ್ಟು ಚೆನ್ನಾಗಿ ತೇಗಿಸ್ತಾರೆ ಅಂದರೆ, ಮಗು ಹಾಲು ಕುಡಿಯೋವಾಗೆ ಗಾಳಿ ನುಂಗಿರುತ್ತೆ, ಆ ಗಾಳಿನ ತೇಗಿಸ್ತಾರೆ. ಹಂಗಾಗಿ ನೀವು ಕೂಡ ಬೆಲ್ಚಿಂಗ್ ಅಂತೀವಿ ನಾವು, ತೇಗ್ತೀರಿ. ತೇಗೋದು ಒಂದು ದೊಡ್ಡ ಕಾಯಿಲೆ ಅಲ್ಲ. ಅದರಿಂದ ಗ್ಯಾಸ್ಟ್ರಿಕ್ ಬಗ್ಗೆ ನೀವು ಭಾಳ ಕೇರ್ಫುಲ್ಲಾಗಿರಬೇಕು. ಅಂದರೆ ತುಂಬ ಹೊತ್ತು ಎಂಟಿ ಸ್ಟಮಕ್ ಬಿಡಬೇಡಿ. ಯಾಕಂದರೆ ನಿಮ್ಮ ಸ್ಟಮಕ್ಕಿನ ಎಂಟಿಯಿಂಗ್ ಟೈಮ್ 4 hours. ಅದಕ್ಕೆ ದಯವಿಟ್ಟು ಬ್ರೇಕ್ಫಾಸ್ಟ್ ಬೆಳಗ್ಗೆ ವೆರಿ ಇಂಪಾರ್ಟೆಂಟು. ರಾತ್ರಿ ಉಂಡು ಮಲಗಿರ್ತೀರಿ, 4 ಅವರಿಗೆ ನಿಮ್ಮ ಜಠರ ಖಾಲಿಯಾಗಿರುತ್ತೆ. ಬೆಳಿಗ್ಗೆ ನೀವು ಏನಾದರೂ ತೊಗೋಬೇಕು.